Hi everyone, welcome to my YouTube channel. So in this video we are going to a new chapter that is of class 10 science, that is about light reflection and refraction. So this is the first part related to light reflection and refraction. So now in regarding light reflection and refraction, first let us know the basic things in this chapter. So we are able to see the things ಬಿಕಾಸ್ ಆಫ್ ಲೈಟ್. ಸೊ ನಾವೇನಾದರೂ ವಸ್ತುಗಳನ್ನು ನೋಡಬೇಕು ಅಂದರೆ ವಿತೌಟ್ ಲೈಟ್ ವಿ ಕೆನಾಟ್ ಸಿ. ಅಟ್ ದ ಸೇಮ್ ಟೈಮ್ ಟು ಸಿ ದೋಸ್ ಥಿಂಗ್ಸ್ ವಿ ಶುಡ್ ಹ್ಯಾವ್ ಐಸ್. ಸೊ ಕಣ್ಣಿರಬೇಕು, ಜೊತೆಗೆ ಬೆಳಕು ಇರಬೇಕು. ಸೊ ಕಣ್ಣಿದೆ, ಬೆಳಕಿಲ್ಲ, ಆಗಲೂ ನೋಡೋಕ್ಕಾಗೋದಿಲ್ಲ. ಬೆಳಕಿದೆ, ಕಣ್ಣಿಲ್ಲ, ಆಗಲೂ ನೋಡೋಕ್ಕಾಗೋದಿಲ್ಲ. ಸೊ ಇಫ್ ಯು ವಾಂಟ್ ಟು ಸಿ ದ ಬ್ಯೂಟಿಫುಲ್ ಥಿಂಗ್ಸ್ ಆರ್ ಇಫ್ ಯು ವಾಂಟ್ ಟು ಸಿ ದ ಥಿಂಗ್ಸ್ ವಿ ಶುಡ್ ಹ್ಯಾವ್ ಲೈಟ್. So light makes us to see the things. So in nature so many wonderful things will happen, so many natural phenomena will take place. For example, the natural phenomenon like twinkling of stars, nakshatragalu ಮಿನುಗುತ್ತೆ, twinkling of stars. Next, rainbow formation, ನಕ್ಷತ್ರಗಳು ಮಿನುಗೋದು, ಕಾಮನ ಬಿಲ್ಲು ಉಂಟಾಗೋದು. ನೆಕ್ಸ್ಟು ಇದ್ರ ಜೊತೆಗೆ ನಾವು ತಗೊಂಡ್ರೆ ಸೊ ಸನ್ರೈಸ್ ಆ್ಯಂಡ್ ಸನ್ಸೆಟ್ looks red. All these are natural phenomenon. All these natural phenomenon is associated with light. ಇದೆಲ್ಲ ಕೂಡ ಲೈಟ್ಗೆ ಅಸೋಸಿಯೇಟ್ ಆಗಿದೆ. So all these things we are going to study in this chapter. ಈ ಎಲ್ಲ ನ್ಯಾಚುರಲ್ ಫೆನಾಮಿನನ್ಗಳನ್ನು ಜೊತೆಗೆ ಲೈಟ್ಗೆ ಸಂಬಂಧಪಟ್ಟಂತಹ ವಾಟ್ ಆರ್ ದ ಥಿಂಗ್ಸ್ ರಿಲೇಟೆಡ್ ಟು ಲೈಟ್, ಸೊ ದಟ್ ಈಸ್ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಆಲ್ ದೀಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್. ಸೊ ಈ ಚಾಪ್ಟರ್ನಲ್ಲಿ ಇಷ್ಟೆಲ್ಲ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೇದಾಗಿ ನಾವು ಸ್ಟಡಿ ಮಾಡಬೇಕು ವಾಟ್ ಈಸ್ ಎ ಸೋರ್ಸ್. ಸೋರ್ಸ್ ಅಂದರೆ ಏನು? ಸೊ ಇದು ಮೊದಲನೇ ಟರ್ಮ್. ವಾಟ್ ಈಸ್ ಎ ಸೋರ್ಸ್? ಎ ಸೋರ್ಸ್ ಈಸ್ ಎ ಸಬ್ಸ್ಟೆನ್ಸ್. ಎ ಸೋರ್ಸ್ ಈಸ್ ಎ ಸಬ್ಸ್ಟೆನ್ಸ್ ದಟ್ ಗಿವ್ಸ್ ಔಟ್ ಲೈಟ್. ಯಾರು ಬೆಳಕನ್ನು ಬಿಟ್ಕೊಡ್ತಾರೋ ಅವರನ್ನ ನಾವು ಸೋರ್ಸ್ ಅಂತ ಕರಿತೀವಿ. ಎ ಸೋರ್ಸ್ ಈಸ್ ಎ ಸಬ್ಸ್ಟೆನ್ಸ್ ದಟ್ ಗಿವ್ಸ್ ಔಟ್ ಲೈಟ್. ಹಾಗಾದರೆ ಈ ಸೋರ್ಸ್ ಅಂತ ಬಂದಾಗ ಎರಡು ಟೈಪ್ ಆಫ್ ಸೋರ್ಸ್ ಬರುತ್ತೆ. ಒಂದನ್ನು ವಿ ಕಾಲ್ ಇಟ್ ಆಸ್ ಲ್ಯೂಮಿನಸ್ ಸೋರ್ಸ್, ಒಂದನ್ನು ಲ್ಯೂಮಿನಸ್ ಸೋರ್ಸ್ ಅಂತ ಕರಿತೀವಿ, ಇನ್ನೊಂದನ್ನು ನಾನ್ ಲ್ಯೂಮಿನಸ್ ಸೋರ್ಸ್ ಅಂತ ಕರಿತೀವಿ. ಒಂದು ಲ್ಯೂಮಿನಸ್, ಇನ್ನೊಂದು ನಾನ್ ಲ್ಯೂಮಿನಸ್. ಸೊ ಒಂದು ಲ್ಯೂಮಿನಸ್, ಇನ್ನೊಂದು ನಾನ್ ಲ್ಯೂಮಿನಸ್ ಸೋರ್ಸ್ ಅಂತ ಕರಿತೀವಿ. ಸೊ ಎರಡು ಟೈಪ್ ಆಫ್ ಸೋರ್ಸ್ ಇದೆ, ಒಂದು ಲ್ಯೂಮಿನಸ್, ಇನ್ನೊಂದು ನಾನ್ ಲ್ಯೂಮಿನಸ್. So now let us know what is meant by luminous source. Luminous source andre ಏನು? A source that gives its own light. ಯಾರು ತನ್ನ ಸ್ವಂತ ಬೆಳಕನ್ನು ಬಿಟ್ಕೊಡ್ತಾರೋ ಅವರನ್ನ luminous source ಅಂತ ಕರಿತೀವಿ. What are luminous source? A source that gives its own light. Example ನ ತಗೊಂಡ್ರೆ stars, then tube light, then bulb. So all these are example for luminous source because they gives own light. ಯಾರು ತಮ್ಮ ಸ್ವಂತ ಬೆಳಕನ್ನು ಬಿಟ್ಕೊಡ್ತಾರೋ ಅವರನ್ನ we have to call it as luminous source. ಹಾಗಾದರೆ what are non luminous source? So non luminous source ಅಂದರೆ a source that do not gives light. ಯಾರು ಬೆಳಕನ್ನೇ ಬಿಟ್ಕೊಡೋದಿಲ್ವೋ ಅವರನ್ನ ನಾನ್ ಲ್ಯೂಮಿನಸ್ ಸೋರ್ಸ್ ಅಂತ ಕರಿತೀವಿ. ಎ ಸೋರ್ಸ್ ದಟ್ ಡು ನಾಟ್ ಗಿವ್ಸ್ ಲೈಟ್. ಯಾರು ಬೆಳಕನ್ನೇ ಬಿಟ್ಕೊಡೋದಿಲ್ವೋ ಅವರನ್ನ ನಾನ್ ಲ್ಯೂಮಿನಸ್ ಸೋರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಾರ್ ನಾನ್ ಲ್ಯೂಮಿನಸ್ ಸೋರ್ಸನ್ನು ತಗೊಂಡ್ರೆ ಸೊ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ನಾನ್ ಲ್ಯೂಮಿನಸ್ ಸೋರ್ಸ್ ಬಿಕಾಸ್ ವಿ ಕೆನಾಟ್ ಗಿವ್ಸ್ ಔಟ್ ಲೈಟ್. ಒಂದು ಎಕ್ಸಾಂಪಲ್ ಟೇಬಲ್, example chair. All these are non-luminous source because they cannot give their own light.
ಆರ್ ದೇ ಕೆನಾಟ್ ಗಿವ್ ದ ಲೈಟ್. ಯಾರು ಲೈಟನ್ನೇ ಬಿಟ್ಕೊಡೋಕ್ಕಾಗೋದಿಲ್ವೋ ಅವರು ನಾನ್ ಲ್ಯೂಮಿನಸ್ಸು. ಯಾರು ತನ್ನ ಓನ್ ಲೈಟನ್ನು ಬಿಟ್ಕೊಡ್ತಾನೋ ಅವನನ್ನ ಲ್ಯೂಮಿನಸ್ ಸೋರ್ಸ್ ಅಂತ ಕರಿತೀವಿ. ಈ ರೀತಿ ಲ್ಯೂಮಿನಸ್ ಆ್ಯಂಡ್ ನಾನ್ ಲ್ಯೂಮಿನಸ್ ಸೋರ್ಸ್ ಬಗ್ಗೆ ನಾವು, ಸೋರ್ಸ್ ಅಂದರೆ ಏನು, ಲ್ಯೂಮಿನಸ್ ಅಂದರೆ ಏನು, ನಾನ್ ಲ್ಯೂಮಿನಸ್ ಅಂದರೆ ಏನಾಯಿತು ಫಸ್ಟು. ಇವತ್ತೆಲ್ಲ ನಾನು ಬೇಸಿಕ್ನ ಫಸ್ಟನ್ನು ನೋಡ್ತಾ ಹೋಗೋಣ. ಇದಾದಮೇಲೆ ನೆಕ್ಸ್ಟು ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್, ಸೊ ಅಲ್ಲಿಗೆ ಲ್ಯೂಮಿನಸ್ ಸೋರ್ಸ್ ಬಗ್ಗೆ ಆಯಿತು. ಸೊ ಎರಡನೇ ಟರ್ಮಿಗೆ ಬರ್ತೀನಿ. ಆ ಎರಡನೇ ಟರ್ಮನ್ನು ಐ ವಿಲ್ ಕಾಲ್ ಇಟ್ ಆಸ್ ಮೀಡಿಯಮ್. ಸೊ ಎರಡನೇ ಟರ್ಮ್ ನಾವು ಸ್ಟಡಿ ಮಾಡಬೇಕಾಗಿರೋದು ಮೀಡಿಯಮ್ ಅಂದರೆ ಏನು, ವಾಟ್ ಈಸ್ ಎ ಮೀಡಿಯಮ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಮೀಡಿಯಮ್. ಸೊ ಮೀಡಿಯಮ್ ಅಂದರೆ ಎ ಸಬ್ಸ್ಟೆನ್ಸ್ through which light propagates. ಸೊ ಯಾವ ಸಬ್ಸ್ಟೆನ್ಸಿನ ಮೂಲಕ ಲೈಟು ಪ್ರೊಪಗೇಟ್ ಆಗುತ್ತೋ, ಪ್ರೊಪಗೇಟ್ ಆಗೋದು ಅಂದರೆ ಲೈಟು ಟ್ರಾವೆಲ್ ಆಗೋದು ಅಂತ. ಪ್ರೊಪಗೇಟ್ ಮೀನಿಂಗು ಟ್ರಾವೆಲ್ ಅಂತ. ಯಾವ ಸಬ್ಸ್ಟೆನ್ಸಿನ ಮೂಲಕ ಲೈಟು ಟ್ರಾವೆಲ್ ಆಗುತ್ತೋ ಆ ಸಬ್ಸ್ಟೆನ್ಸನ್ನು ಮೀಡಿಯಮ್ ಅಂತ ಕರಿತೀವಿ. ಹಾಗಾದರೆ ಮೀಡಿಯಮ್ ಅಂತ ಬಂದರೆ 3 ಟೈಪ್ ಆಫ್ ಮೀಡಿಯಮ್ ಬರುತ್ತೆ. ಮೊದಲನೇದು ಟ್ರಾನ್ಸ್ಪರೆಂಟ್ ಮೀಡಿಯಮ್. So what is meant by transparent medium? A transparent medium is a substance through which light propagates completely. ಸೊ ಯಾವ ಒಂದು ಸಬ್ಸ್ಟೆನ್ಸಿನ ಮೂಲಕ ಲೈಟು ಕಂಪ್ಲೀಟ್ ಆಗಿ ಟ್ರಾವೆಲ್ ಆಗುತ್ತೋ ಅದನ್ನು ವಿ ಕಾಲ್ ಇಟ್ ಆಸ್ that is transparent medium. Example air, example glass. Through air the light will propagate completely. Through glass the light will propagate completely. So what is a transparent medium? Transparent medium is a substance through which light propagates completely. If the light propagates completely, then such a substance is called transparent substances. Example for transparent substances, one is air, another one is glass. In a second type of medium ke bandre, that we call it as translucent medium. What is meant by translucent medium? Translucent medium is a substance through which light propagates partially. So light ಪಾರ್ಷಿಯಲಿ ಪ್ರೊಪಗೇಟ್, ಅರ್ಧಂಬರ್ಧ ಲೈಟು, ಕಂಪ್ಲೀಟ್ ಆಗಿ ಲೈಟು ಆ ಸಬ್ಸ್ಟೆನ್ಸಿನ ಮೂಲಕ ಟ್ರಾವೆಲ್ ಆಗೋದಿಲ್ಲ. ಸಮ್ ಪಾರ್ಟ್ ಆಫ್ ದ ಲೈಟ್ ವಿಲ್ ಟ್ರಾವೆಲ್ ಅಂಡ್ ಸಮ್ ಪಾರ್ಟ್ ಆಫ್ ದ ಲೈಟ್ ವಿಲ್ ನಾಟ್ ಟ್ರಾವೆಲ್. ಸಚ್ ಎ medium is called translucent medium. Translucent medium is a substance through which light propagates partially. Example ನಾವು ತಗೊಂಡ್ರೆ we can take an example of paper, then we can take an example of that is a plastic cover. So all these are example for translucent. Then the third type of medium is called opaque medium. So what is meant by opaque medium? A substance, opaque medium is a substance through which light do not propagate. Light do not propagate. So ಯಾವ ಮೀಡಿಯಂನ ಮೂಲಕ ಲೈಟು ಪ್ರೊಪಗೇಟೇ ಆಗೋದಿಲ್ವೋ ಅಂಥದನ್ನ ವಿ ಕಾಲ್ ಇಟ್ ಆಸ್ ಒಪೇಕ್ ಸಬ್ಸ್ಟೆನ್ಸಸ್. ಒಪೇಕ್ ಮೀಡಿಯಮ್ ಅಂತ ಕರಿತೀನಿ. ಎಕ್ಸಾಂಪಲ್ಲು, ಸೊ ವಾಲ್ ಇದೆ. ಸೊ ಒಂದು ಟಾರ್ಚ್ನ ಇಟ್ಕೊಂಡು ನಾವು ವಾಲಿಗೆ ಬಿಟ್ಟರೆ ವಾಲ್ನ ಮೂಲಕ ಯಾವುದೇ ಕಾರಣಕ್ಕೂ ಲೈಟು ಟ್ರಾವೆಲ್ ಆಗೋದಿಲ್ಲ. ಎ ಸಬ್ಸ್ಟೆನ್ಸ್ ಥ್ರೂ ವಿಚ್ ಲೈಟ್ ಡು ನಾಟ್ ಪ್ರೊಪಗೇಟ್. ಲೈಟು ಯಾವ ಒಂದು ಸಬ್ಸ್ಟೆನ್ಸ್ ಮೂಲಕ ಟ್ರಾವೆಲ್ ಆಗೋದಿಲ್ವೋ ಅದು ಒಪೇಕ್ ಅಂತ ಕರಿತೀವಿ. ವಾಲ್ ಇರ್ಬೋದು, ವುಡ್ ಇರ್ಬೋದು. ಥ್ರೂ ವಾಲ್, ಥ್ರೂ ವುಡ್ ದ ಲೈಟ್ ಕೆನಾಟ್ ಟ್ರಾವೆಲ್, ದೇರ್ ಫೋರ್ ದೇ ಆರ್ ಕಾಲ್ಡ್ ಆಸ್ ಒಪೇಕ್ ಮೀಡಿಯಮ್. ಈ ರೀತಿ ಎರಡನೇ ಟರ್ಮ್ನ ನಾನು ಯೂಸ್ ಮಾಡಿದೆ. ಮೀಡಿಯಮ್ ಅಂತ ಬಂದಾಗ ಟ್ರಾನ್ಸ್ಪರೆಂಟ್ ಮೀಡಿಯಮ್, ಟ್ರಾನ್ಸ್ಲೂಸೆಂಟ್ ಮೀಡಿಯಮ್, ಒಪೇಕ್ ಮೀಡಿಯಮ್. ಸೊ ಟ್ರಾನ್ಸ್ಪರೆಂಟ್, ಎ ಸಬ್ಸ್ಟೆನ್ಸ್ ಥ್ರೂ ವಿಚ್ ಲೈಟ್ ಪ್ರೊಪಗೇಟ್ಸ್ ಕಂಪ್ಲೀಟ್ಲಿ. Example air, glass. Translucent, a substance through which light propagates partially. Example paper and plastic cover. Then opaque, a substance through which light do not propagate. Example wall, wood, etc. ಆಯಿತು. ಅಲ್ಲಿಗೆ ನಾವು ಫಸ್ಟು ಕಲ್ತಿದ್ದು ಸೋರ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಮೀಡಿಯಮ್. ಸೊ ಮೀಡಿಯಮ್ ಗೊತ್ತಾಯಿತು,
ದೆನ್ ಸೋರ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಮೀಡಿಯಂ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ನೆಕ್ಸ್ಟ್ ನಾವು ಹೋಗೋಣ ಮೂರನೇದಕ್ಕೆ, ದಟ್ ಈಸ್ ರೇ. ರೇ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ the next topic, that is next to that is what we call it as a term. The third term is called ray. Ray andre ಏನು? So ray andre, so it is a straight line path, a straight line path, a straight line path in which a straight line path in which light travels. ಸೊ ಯಾವ ಸ್ಟ್ರೈಟ್ ಲೈನ್ ಪಾತ್ ಅಲ್ಲಿ ಲೈಟ್ ಟ್ರಾವೆಲ್ ಆಗುತ್ತೋ ಆ ಪಾತನ್ನ, ಅಂದ್ರೆ ಲೈಟ್ ಟ್ರಾವೆಲ್ ಆಗುವ ಪಾತನ್ನ ವಿ ಕಾಲ್ ಇಟ್ ಆಸ್ ರೇ. ನೋಡಿ, ಫಾರ್ ಎಕ್ಸಾಂಪಲ್ ನಾನು ಈಗ ತೋರಿಸ್ತಾ ಇದ್ದೀನಿ, ಅಂದ್ರೆ ಅರ್ಥ ಏನೋ, ದಟ್ ಲೈಟ್ ಈಸ್ ಟ್ರಾವೆಲಿಂಗ್ ಇನ್ ದಿಸ್ ಪಾತ್. ಈ ಆರೋ ಮಾರ್ಕ್ ತೋರಿಸುತ್ತೆ. ಈಗ ನಾನು ಬರೆದಿರೋದು ಇದು ರೇ. ಈ ರೇ ಅಂದ್ರೆ ಏನು? ಇದು ಸ್ಟ್ರೈಟ್ ಲೈನು. ಇದು ಈ ಸ್ಟ್ರೈಟ್ ಲೈನ್ ಯಾರ ಪಾತು? ಇಟ್ ಈಸ್ ಎ ಸ್ಟ್ರೈಟ್ ಲೈನ್ ಪಾತ್ ಇನ್ ವಿಚ್ ದ ಲೈಟ್ ಟ್ರಾವೆಲ್ಸ್. ಅಂದರೆ ಅರ್ಥ, ಲೈಟು ಈ ಪಾತಲ್ಲಿ ಟ್ರಾವೆಲ್ ಆಗ್ತಾ ಇದೆ ಅಂತ. ಅದೇ ನಾನು ಆರೋ ಮಾರ್ಕ್ನ ಈಗ ಬರಿತೀನಿ, ಅಂದರೆ ಇದು ರೇ. ಈ ರೇ ಏನು ತೋರಿಸ್ತಾ ಇದೆ ಅಂದರೆ, ದ ಲೈಟ್ ಈಸ್ ಮೂವಿಂಗ್ ಇನ್ ದಿಸ್ ಪಾತ್. ಈ ಪಾತಲ್ಲಿ ಲೈಟು ಟ್ರಾವೆಲ್ ಆಗ್ತಾ ಇದೆ. ನಾನು ಈಗ ಬರೆದೆ ಆರೋ ಮಾರ್ಕ್ ಅಂದರೆ, ದ ಲೈಟ್ ಈಸ್ ಟ್ರಾವೆಲಿಂಗ್ ಇನ್ ದಿಸ್. ಇಟ್ ಈಸ್ ಎ ಸ್ಟ್ರೈಟ್ ಲೈನ್ ಪಾತ್ ಇನ್ ವಿಚ್ ದ ಲೈಟ್ ಟ್ರಾವೆಲ್ಸ್. ಸೊ ನಾನು ಈಗ ಬರೆದೆ ಅಂದರೆ, ದ ಲೈಟ್ ಈಸ್ ಟ್ರಾವೆಲಿಂಗ್ ಇನ್ ದಿಸ್ ಪಾತ್. ನಾನು ಅದೇ ಈಗ ಬರೆದೆ ಅಂದರೆ, ದ ಲೈಟ್ ಈಸ್ ಟ್ರಾವೆಲಿಂಗ್ ಇನ್ ದಿಸ್ ಪಾತ್. ಸೊ ಇದು ರೇ. ಈ ರೇ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ರೇ ಅನ್ನೋದು ಎ ಸ್ಟ್ರೈಟ್ ಲೈನ್ ಪಾತ್. ಇದು ಯಾರ ಸ್ಟ್ರೈಟ್ ಲೈನ್ ಪಾತು? ಲೈಟಿನ ಸ್ಟ್ರೈಟ್ ಲೈನ್ ಪಾತ್. ಎ ಸ್ಟ್ರೈಟ್ ಲೈನ್ ಪಾತ್ ಇನ್ ವಿಚ್ ದ ಲೈಟ್ ಟ್ರಾವೆಲ್ಸ್ ಈಸ್ ಕಾಲ್ಡ್, ದಟ್ ಈಸ್ ರೇ. ಈಗ ರೇ ಅಂತ ಬಂದರೆ ನಮಗೆ 3 ಥರ ರೇ ಬರುತ್ತೆ. ಒಂದನ್ನ ಐ ವಿಲ್ ಕಾಲ್ ಇಟ್ ಆಸ್ ಕನ್ವರ್ಜಿಂಗ್ ರೇಸ್. ಕನ್ವರ್ಜಿಂಗ್ ರೇಸ್. ಸೊ ವಾಟ್ ಈಸ್ ಮೆಂಟ್ ಬೈ ಕನ್ವರ್ಜಿಂಗ್ ರೇಸ್? ನೋಡಿ, ಇದೊಂದು ರೇ, ಇದೊಂದು ರೇ, ನೆಕ್ಸ್ಟು ಇದೊಂದು ರೇ, ಸೊ ಇದೊಂದು ರೇ. ಸೊ ಮೆನಿ ರೇಸ್ ಆರ್ ದೇರ್. ಸೊ ಎಷ್ಟೊಂದು ರೇಸ್ಗಳು ಬಂದು ಒಂದು ಕಡೆ ಒಂದು ಪಾಯಿಂಟ್ನಲ್ಲಿ ಮೀಟ್ ಆಗುತ್ತೆ. ಆ ಮೀಟಿಂಗ್ ಪಾಯಿಂಟನ್ನ ಕನ್ವರ್ಜಿಂಗ್ ಪಾಯಿಂಟ್ ಅಂತ ಕರಿತೀವಿ. ಈ ಎಲ್ಲ ಲೈಟ್ ರೇಸ್ಗಳು ಬಂದು ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ ಅಂದರೆ ಈ ಲೈಟ್ ರೇಸನ್ನು ಕನ್ವರ್ಜಿಂಗ್ ರೇಸ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಮೆಂಟ್ ಬೈ ಕನ್ವರ್ಜಿಂಗ್ ರೇಸ್? ಸೊ all the light rays, here we are seeing so many light rays, all the light rays are converging or they are meeting at a point, so it is called as converging rays. ಸೊ ಈ ಎಲ್ಲ ರೇಸ್ಗಳು ಒಂದು ಪಾಯಿಂಟ್ನಲ್ಲಿ ಮೀಟ್ ಆಗ್ತಾ ಇದೆ. ಯಾವ ರೇಸ್ಗಳು ಒಂದು ಪಾಯಿಂಟಲ್ಲಿ ಬಂದು ಮೀಟ್ ಆಗುತ್ತೋ ಆ ರೇಸ್ಗಳನ್ನು ವಿ ಕಾಲ್ ಇಟ್ ಆಸ್, ಆ ಲೈಟ್ ರೇಸ್ಗಳನ್ನು ವಿ ಕಾಲ್ ಇಟ್ ಆಸ್ ಕನ್ವರ್ಜಿಂಗ್ ರೇಸ್. ಇದು ಮೊದಲನೇದು. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಫಾರ್ ದ ಸೆಕೆಂಡ್ ಒನ್, ದಟ್ ವಿ ಕಾಲ್ ಇಟ್ ಆಸ್ ಡೈವರ್ಜಿಂಗ್ ರೇಸ್. ಡೈವರ್ಜಿಂಗ್ ರೇಸ್. ಹಾಗಾದರೆ ವಾಟ್ ಈಸ್ ಮೆಂಟ್ ಬೈ ಡೈವರ್ಜಿಂಗ್ ರೇಸ್? ಸೊ ಡೈವರ್ಜಿಂಗ್ ರೇಸ್ ಅಂದ್ರೆ ಏನು? ನೋಡಿ, ಈ ಒಂದು ಪಾಯಿಂಟಿಂದ, ಸೊ 1 2 3, ಸೊ ಮೆನಿ ಲೈಟ್ ರೇಸ್ ಆರ್ ದೇ, 4 5. ನೋಡಿ, ಈ ಒಂದು ಪಾಯಿಂಟಿಂದ ಲೈಟ್ ರೇಸು ಆಚೆ ಹೋಗ್ತಾ ಇವೆ. ಫ್ರಮ್ ದಿಸ್ ಪಾಯಿಂಟ್ ದ ಲೈಟ್ ರೇಸ್ ಆರ್ ಮೂವಿಂಗ್ ಅವೇ. ಹಾಗಾದರೆ ಈ ಪಾಯಿಂಟನ್ನ ಡೈವರ್ಜಿಂಗ್ ಪಾಯಿಂಟ್ ಅಂತ ಕರಿತೀವಿ. ಅಂದರೆ ಈ ಪಾಯಿಂಟಿಂದ ಲೈಟ್ ರೇಸ್ಗಳು ಬೇರೆ ಬೇರೆ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಹಾಗಾದರೆ ಈ ಪಾಯಿಂಟನ್ನು ಡೈವರ್ಜಿಂಗ್ ಪಾಯಿಂಟ್ ಅಂತ ಕರಿತೀವಿ. ಈ ಡೈವರ್ಜಿಂಗ್ ಪಾಯಿಂಟಿಂದ ಲೈಟ್ ರೇಸು ಬೇರೆ ಬೇರೆ ಡೈರೆಕ್ಷನಲ್ಲಿ ಟ್ರಾವೆಲ್ ಆಗ್ತಾ ಇದ್ದರೆ ಈ ರೇಸ್ಗಳನ್ನು ಡೈವರ್ಜಿಂಗ್ ರೇಸ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಮೆಂಟ್ ಬೈ ಡೈವರ್ಜಿಂಗ್ ರೇಸ್? ಫ್ರಮ್ ಎ ಪಾಯಿಂಟ್ ದ ಲೈಟ್ ರೇಸ್ ಆರ್ ಗೋಯಿಂಗ್ ಅವೇ. ಸೊ ಯಾವ ಪಾಯಿಂಟಿಂದ ಲೈಟ್ ರೇಸ್ಗಳು ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆಯೋ ಆ ಪಾಯಿಂಟನ್ನು ಡೈವರ್ಜಿಂಗ್ ಪಾಯಿಂಟ್ ಅಂತ ಕರಿತೀವಿ. ಆ ಪಾಯಿಂಟಿಂದ ಲೈಟ್ ರೇಸ್ಗಳು ಆಚೆ ಹೋದರೆ ಆ ರೇಸ್ಗಳನ್ನು ಡೈವರ್ಜಿಂಗ್ ರೇಸ್ ಅಂತ ಕರಿತೀವಿ. ಇದು ಎರಡನೇದು. ಇನ್ನು ಮೂರನೇದಕ್ಕೆ ಬಂದರೆ ದಟ್ ಈಸ್ ಪ್ಯಾರಲಲ್ ರೇಸ್. ಸೊ ವಾಟ್ ಈಸ್ ಮೆಂಟ್ ಬೈ ಪ್ಯಾರಲಲ್ ರೇಸ್? ಸೊ ಪ್ಯಾರಲಲ್ ರೇಸ್ ಅಂದರೆ ನೋಡಿ, ಈಗ ಇಲ್ಲೊಂದು ರೇಸ್ ಲೈಟ್ ರೇ ಬರೆದೆ, ಸೊ ಇದೊಂದು ಲೈಟ್ ರೇ ಬರೆದೆ, ಸೊ ಒನ್ ಮೋರ್ ಲೈಟ್ ರೇ, ಸೊ ಹೀಗೆ ಬರೆದೆ. ಹಾಗಾದರೆ ದೀಸ್ ಲೈಟ್ ರೇಸ್, ದ ಲೈಟ್ ರೇಸ್ ವಿಚ್ ಆರ್ ಪ್ಯಾರಲಲ್ ಟು ಈಚ್ ಅದರ್, ದೇ ಆರ್ ಕಾಲ್ಡ್ ಆಸ್ ಪ್ಯಾರಲಲ್ ರೇಸ್. ವಾಟ್ ಆರ್ ಪ್ಯಾರಲಲ್ ರೇಸ್?
ದ ಲೈಟ್ ರೇಸ್ ವಿಚ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಯಾವ ಲೈಟ್ ರೇಗಳು ಒಂದಕ್ಕೊಂದು ಪ್ಯಾರಲಲ್ ಆಗಿರುತ್ತೋ ಅವುಗಳನ್ನು ನಾವು ಪ್ಯಾರಲಲ್ ರೇಸ್ ಅಂತ ಕರಿತೀವಿ. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಇಯರ್ 4 ಲೈಟ್ ರೇಸ್ ಆರ್ ದೇರ್. ದೀಸ್ 4 ಲೈಟ್ ರೇಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್, ದೇರ್ ಫಾರ್ ದೇ ಆರ್ ಕಾಲ್ಡ್ ಪ್ಯಾರಲಲ್ ರೇಸ್. ಆಯಿತು. ಇದಾದಮೇಲೆ ನೆಕ್ಸ್ಟ್ ನಾವು ವೆರಿ ಇಂಪಾರ್ಟೆಂಟಿಗೆ ಬರೋಣ. ನೆಕ್ಸ್ಟ್ ಡೆಫಿನಿಷನ್ ರಿಫ್ಲೆಕ್ಷನ್. ವಾಟ್ ಈಸ್ ಮೆಂಟ್ ಬೈ ರಿಫ್ಲೆಕ್ಷನ್? ಸೊ ರಿಫ್ಲೆಕ್ಷನ್ ಅಂದರೆ ಏನು? ಸೊ ರಿಫ್ಲೆಕ್ಷನ್ ಅಂದರೆ ಇಟ್ ಈಸ್ ಎ ಫೆನಾಮಿನನ್. The phenomenon of bouncing back of light. The phenomenon of bouncing back of light. So the phenomenon of bouncing back of light is called as reflection. For example, ನಾನು ಇಲ್ಲೊಂದು ಮಿರರ್ ಇಟ್ಟಿದ್ದೀನಿ. I have kept a mirror here. ಇದು ಒಂದು ಮಿರರು. ಸೊ ಒಂದು ಲೈಟ್ ರೇ ಇಲ್ಲಿ ಮಿರರ್ಗೆ ಬಿತ್ತು. ಆ ಬಿದ್ದಂಥ ಲೈಟ್ ರೇ ಎಲ್ಲಿಂದ ಹೊರಡ್ತಾ ಇದೆ? ಲೈಟ್ ರೇ ಏರ್ ಮೀಡಿಯಮ್ನಿಂದ ಹೊರಡ್ತು. ಯಾವುದಕ್ಕೆ ಬೀಳ್ತಾ ಇದೆ? ಗ್ಲಾಸ್ ಮೀಡಿಯಮ್ಗೆ ಬಿತ್ತು. ಸೊ ಏರ್ ಮೀಡಿಯಮ್ನಿಂದ ಹೊರಟಂತಹ ಲೈಟ್ ರೇ ಗ್ಲಾಸ್ ಮೀಡಿಯಮ್ಗೆ ಬಿದ್ದು ಪುನಃ ಅದೇ ಲೈಟ್ ರೇ ಇಟ್ ರೀಚಸ್ ದ ಏರ್ ಮೀಡಿಯಮ್. ಅಂದರೆ ಯಾವ ಮೀಡಿಯಮ್ನಿಂದ ಹೊರಟಿರುತ್ತೋ ಲೈಟ್ ರೇ ಅದೇ ಮೀಡಿಯಮ್ಗೆ ರೀಚ್ ಆದರೆ ಅದನ್ನು ರಿಫ್ಲೆಕ್ಷನ್ ಅಂತ ಕರಿತೀವಿ. ಅಂದರೆ ಎಲ್ಲಿಂದ ಹೊರಟಿತ್ತೋ ಅಲ್ಲಿಗೆ ವಾಪಸ್ ಬಂದರೆ ಬೌನ್ಸ್ ಆಯಿತು ಅಂತ ಕರಿತೀವಿ. ಹಾಗಾದ್ರೆ ಎಲ್ಲಿಂದ ಹೊರಟಿದೆ ಲೈಟ್ ರೇ? ಏರ್ ಮೀಡಿಯಮ್ಮಿಂದ. ಎಲ್ಲಿಗೆ ರೀಚ್ ಆಗಿದೆ? ಗ್ಲಾಸ್ ಮೀಡಿಯಮ್ಗೆ ಸ್ಟ್ರೈಕ್ ಮಾಡಿ ಮತ್ತೆ ಬೌನ್ಸ್ ಆಗಿದೆ. ಸೊ ಎಲ್ಲಿಗೆ? ಏರ್ ಮೀಡಿಯಮ್ಗೆ. ಸೊ ಎಲ್ಲಿಂದ ಹೊರಟಿತ್ತೋ ಮತ್ತೆ ಪುನಃ ಅದೇ ಮೀಡಿಯಮ್ಗೆ ವಾಪಸ್ ಬಂದರೆ ಲೈಟ್ ಏನಾಗಿದೆ? ರಿಫ್ಲೆಕ್ಟ್ ಆಗಿದೆ ಅಂತ ಕರಿತೀವಿ. The phenomenon of bouncing back of light is called as reflection. ಸೊ ಈಗ ನಾವು ರಿಫ್ಲೆಕ್ಷನ್ ನೋಡಿದ್ರೆ, ಈಗ ಸಮುದ್ರದ ನೀರು ನಮಗೆ ನೀಲಿಯಾಗಿ ಕಾಣಿಸುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ಅದಕ್ಕೆ ಕಾರಣ ರಿಫ್ಲೆಕ್ಷನ್. ಸೊ ಇದನ್ನೆಲ್ಲ ನಾವು ಲೇಟರ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ರಿಫ್ಲೆಕ್ಷನ್ ಅಂದ್ರೆ ಏನು? ದ ಫೆನಾಮಿನನ್ ಆಫ್ ದ ಫೆನಾಮಿನನ್ ಆಫ್ ಬೌನ್ಸಿಂಗ್ ಆಫ್ ಲೈಟ್ ಫ್ರಮ್ ಒನ್ ಮೀಡಿಯಮ್, from which medium it starts from, again it bounces back to the same medium. ಯಾವ ಮೀಡಿಯಮ್ ಇಂದ ಹೊರಟಿತ್ತೋ ಮತ್ತೆ ಅದೇ ಮೀಡಿಯಮ್ಗೆ ವಾಪಸ್ ಬಂದಿದೆ. ಇದನ್ನ ರಿಫ್ಲೆಕ್ಷನ್ ಅಂತ ಕರೀತೀವಿ. ದ ಫೆನಾಮಿನನ್ ಆಫ್ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಈಸ್ ಕಾಲ್ಡ್ ಆಸ್ ರಿಫ್ಲೆಕ್ಷನ್. ಆಯಿತು. ಇದಾದ್ಮೇಲೆ ನಾವು ನೆಕ್ಸ್ಟ್ ತಿಳ್ಕೊಬೇಕಾಗಿರೋದು ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಲಾಸ್ ಆಫ್ ರಿಫ್ಲೆಕ್ಷನ್. ಸೊ ಲಾಸ್ ಆಫ್ ರಿಫ್ಲೆಕ್ಷನ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ವಾಟ್ ಈಸ್ ಮೆಂಟ್ ಬೈ ಲಾಸ್ ಆಫ್ ರಿಫ್ಲೆಕ್ಷನ್? ಸೊ ರಿಫ್ಲೆಕ್ಷನಲ್ಲಿ 2 ಲಾ ಬರುತ್ತೆ. ನಾವು ಮೊದಲನೇದು ಲೆಟ್ ಅಸ್ ಸ್ಟಡಿ ಅಬೌಟ್ ದ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಸೊ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಏನು ಹೇಳುತ್ತೆ? ಅದು ಹೀಗೆ ಹೇಳುತ್ತೆ, ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇದೆ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಸೊ ಹಾಗಾದರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಆಂಗಲ್ ಐ ಈಸ್ ಈಕ್ವಲ್ ಟು ಆಂಗಲ್ ಆರ್ ಅಂದರೆ ಆಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಆಂಗಲ್ ಆಫ್ ಇನ್ಸಿಡೆನ್ಸು ಆಂಗಲ್ ಆಫ್ ರಿಫ್ಲೆಕ್ಷನ್ಗೆ ಈಕ್ವಲ್ ಆಗಿದ್ರೆ ಅದನ್ನು ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಈಗ ನಾನು ಬಿಫೋರ್ ಗೋಯಿಂಗ್ ಟು ದ ಸೆಕೆಂಡ್ ಲಾ, ಸೊ ನಾವಿನ್ನು ಕೆಲವು ಟರ್ಮ್ಸ್ಗಳನ್ನು ತಿಳ್ಕೋಬೇಕು. ಅದ್ರ ಜೊತೆಗೆ ಇದನ್ನು ಕೂಡ ಮತ್ತೆ ನಾನು ರೀಕಾಲ್ ಮಾಡ್ತೀನಿ. ಸೊ ಈಗ ನಾವು ಕೆಲವು ಟರ್ಮ್ಸ್ಗಳನ್ನು ತಿಳ್ಕೊತ ಹೋಗೋಣ. ಸೊ ಆ ಟರ್ಮ್ಸ್ನ ತಿಳ್ಕೊಳೋದ್ರೊಳಗೆ ಮೊದಲನೇದಕ್ಕೆ ಬರೋಣ. ಈಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ಎ ಮಿರರ್. ಒಂದು ಮಿರರ್ನ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ದಿಸ್ ಈಸ್ ದ ಮಿರರ್. ಸೊ ಮಿರರ್ ಅಂತ ತಗೊಂಡ್ರೆ ದೇರ್ ವಿಲ್ ಬಿ 2 ಸರ್ಫೇಸ್. ಒಂದು ಪಾಲಿಶ್ಡ್ ಸರ್ಫೇಸ್ ಅಂತ ಕರಿತೀವಿ. ಈಗ ನಾನು ಲೈನ್ ಆಗ್ತಾ ಇದ್ದೀನಲ್ಲ, ಈ ಸರ್ಫೇಸು ಪಾಲಿಶ್ಡ್ ಸರ್ಫೇಸು. ಇನ್ನು ಮೇಲ್ಗಡೆ ಸರ್ಫೇಸ್ ಇದೆಯಲ್ಲ, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್. ಹಾಗಾದರೆ 2 ಸರ್ಫೇಸ್, ಒಂದು ಪಾಲಿಶ್ಡ್ ಸರ್ಫೇಸ್, ಇನ್ನೊಂದು ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೊ ಇದು ಮಿರರು. ಸೊ ಒಂದು ಲೈಟ್ ರೇ ಏನು ಮಾಡ್ತಾ ಇದೆ? ಮಿರರನ್ನು ಸ್ಟ್ರೈಕ್ ಮಾಡ್ತಾ ಇದೆ. ಹಾಗಾದರೆ ಇದನ್ನು ಇನ್ಸಿಡೆಂಟ್ ರೇ ಅಂತ ಕರಿಬೇಕು. ಹಾಗಾದರೆ ಮೊದಲನೇ ಟರ್ಮ್ನ ತಿಳ್ಕೊತೀರಾ? ವಾಟ್ ಈಸ್ ಮೆಂಟ್ ಬೈ incident ray? What is meant by incident ray? The light ray
that strikes the surface, that strikes the reflecting surface. ಯಾವ ಲೈಟ್ ರೇ ರಿಫ್ಲೆಕ್ಟಿಂಗ್ ಸರ್ಫೇಸ್ನ ಸ್ಟ್ರೈಕ್ ಮಾಡುತ್ತೋ ಅದನ್ನ ವಿ ಕಾಲ್ ಇಟ್ ಆಸ್ ಇನ್ಸಿಡೆಂಟ್ ರೇ. ವಾಟ್ ಈಸ್ ಇನ್ಸಿಡೆಂಟ್ ರೇ? ದ ಲೈಟ್ ರೇ ದ ಸ್ಟ್ರೈಕ್ಸ್ ದಿ ರಿಫ್ಲೆಕ್ಟಿಂಗ್ ಸರ್ಫೇಸ್. ಹಾಗಾದ್ರೆ ಯಾರಿಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸು? ಮಿರರ್ ಇಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸು. ಸೊ ಯಾವ ಲೈಟ್ ರೇ ರಿಫ್ಲೆಕ್ಟಿಂಗ್ ಸರ್ಫೇಸ್ನ ಸ್ಟ್ರೈಕ್ ಮಾಡುತ್ತೋ ದಟ್ ಈಸ್ ಕಾಲ್ಡ್ ಇನ್ಸಿಡೆಂಟ್ ರೇ. ಅದನ್ನು IR ಅಂತ ಡಿನೋಟ್ ಮಾಡ್ತೀವಿ. ಇದು ಫಸ್ಟ್ ಒನ್. ಎರಡನೇ ಟರ್ಮ್ನ ನೀವು ತಿಳ್ಕೋಬೇಕು, ವಾಟ್ ಈಸ್ ಮೆಂಟ್ ಬೈ ನಾರ್ಮಲ್ ರೇ. ಸೊ ನಾರ್ಮಲ್ ರೇ ಅಂದರೆ ಏನು? ವಾಟ್ ಈಸ್ ಮೆಂಟ್ ಬೈ ನಾರ್ಮಲ್ ರೇ? ಸೊ ನಾರ್ಮಲ್ ರೇ ಅಂದ್ರೆ ಏನು? ದ ಲೈಟ್ ರೇ, ದ ರೇ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇದು NR ಅಂತ ಕರಿತೀವಿ. ಏನು NR ಅಂದರೆ? ಸೊ NR ಅಂದರೆ ದ ಲೈಟ್ ರೇ which is perpendicular to reflecting surface. ಸೊ ರಿಫ್ಲೆಕ್ಟಿಂಗ್ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುವ ರೇನ ವಿ ಕಾಲ್ ಇಟ್ ಆಸ್ ನಾರ್ಮಲ್ ರೇ. ಸೊ ನಾರ್ಮಲ್ ರೇ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೊ ರಿಫ್ಲೆಕ್ಟಿಂಗ್ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುವ ರೇನ ನಾವು ನಾರ್ಮಲ್ ರೇ ಅಂತ ಕರಿತೀವಿ. ಇನ್ನು ಮೂರನೇ ಟರ್ಮ್ನ ತಿಳ್ಕೋಬೇಕು, ವಾಟ್ ಈಸ್ ಮೆಂಟ್ ಬೈ ರಿಫ್ಲೆಕ್ಟೆಡ್ ರೇ. ಸೊ ವಾಟ್ ಈಸ್ ಮೆಂಟ್ ಬೈ ರಿಫ್ಲೆಕ್ಟೆಡ್ ರೇ? the light ray that bounce back after reflection. ರಿಫ್ಲೆಕ್ಷನ್ ಆದ ನಂತರ ಯಾವ ಲೈಟ್ ರೇ ಬೌನ್ಸ್ ಆಗುತ್ತೋ ಅದನ್ನ ವಿ ಕಾಲ್ ಇಟ್ ಆಸ್ ರಿಫ್ಲೆಕ್ಟೆಡ್ ರೇ. ನೋಡಿ, ಈ ಲೈಟ್ ರೇ ಏನಾಗ್ತಾ ಇದೆ? ಬೌನ್ಸ್ ಆಗ್ತಾ ಇದೆ ವಾಪಸ್. The light ray which bounce back is called reflected ray. ನೋಡಿ, ಯಾವ ಲೈಟ್ ರೇ ರಿಫ್ಲೆಕ್ಟಿಂಗ್ ಸರ್ಫೇಸ್ನ ಸ್ಟ್ರೈಕ್ ಮಾಡುತ್ತೋ ಅದು ಇನ್ಸಿಡೆಂಟ್ ರೇ. ಯಾವ ಲೈಟ್ ರೇ ರಿಫ್ಲೆಕ್ಟಿಂಗ್ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೋ ಅದು ನಾರ್ಮಲ್ ರೇ. ಯಾವ ಲೈಟ್ ರೇ ಬೌನ್ಸ್ ಬ್ಯಾಕ್ ಆಗುತ್ತೋ ಆಫ್ಟರ್ ರಿಫ್ಲೆಕ್ಷನ್ ಅದನ್ನು ರಿಫ್ಲೆಕ್ಟೆಡ್ ರೇ. ಹಾಗಾದರೆ IR, NR, RR. IR ಇನ್ಸಿಡೆಂಟ್ ರೇ, NR normal ray, RR reflected ray. The light ray which strikes the surface, incident ray. The light ray perpendicular to the surface, that is normal ray. The light ray that bounce back after reflection, reflected ray. So ಇದು ಮೂರು ಟರ್ಮ್ಸ್ ಅನ್ನ ಜ್ಞಾಪಕ ಇಟ್ಕೋಬೇಕು. ಇನ್ನು ನಾಲ್ಕನೇ ಟರ್ಮ್ಗೆ ಬರೋಣ. ದಟ್ ನಾಲ್ಕನೇ ಟರ್ಮನ್ನ ನಾವು ಹೀಗೆ ಕರಿತೀನಿ, ಐ ವಿಲ್ ಕಾಲ್ ಇಟ್ ಆಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ನಾಲ್ಕನೇ ಟರ್ಮು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಹಾಗಾದ್ರೆ ಏನು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಇದನ್ನು ನಾವೀಗೆ ಕರೆಯೋಣ. ನೀವು ಅಬ್ಸರ್ವ್ ಮಾಡಿ, ಇದು ಇನ್ಸಿಡೆಂಟ್ ರೇ, ಇದು ನಾರ್ಮಲ್ ರೇ, ಇವರಿಬ್ಬರು ನಡುವೆ ಒಂದು ಆ್ಯಂಗಲ್ ಇದೆ, ಅದನ್ನೇ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಹಾಗಾದರೆ ವಾಟ್ ಈಸ್ ಮೆಂಟ್ ಬೈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್? ದ ಆ್ಯಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಆ್ಯಂಡ್ ನಾರ್ಮಲ್ ರೇ. ಇವನು ಇನ್ಸಿಡೆಂಟು, ಇವನು ನಾರ್ಮಲ್ಲು, ಇವರಿಬ್ಬರು ನಡುವೆ ಒಂದು ರೇ ಇದೆ, ಅದನ್ನು ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ವಾಟ್ ಈಸ್ ಮೆಂಟ್ ಬೈ ಇನ್ಸಿಡೆಂಟ್ ರೇ? ವಾಟ್ ಈಸ್ ಮೆಂಟ್ ಬೈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್? ದ ಆ್ಯಂಗಲ್ ಬಿಟ್ವೀನ್ IR and NR. That is, the angle between incident ray and normal ray is called angle of incidence. It is denoted by angle I. ನೆಕ್ಸ್ಟ್ ಟರ್ಮ್ನ ನಾವು ತಿಳ್ಕೋಬೇಕು, ದಟ್ ಈಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ವಾಟ್ ಈಸ್ ಮೆಂಟ್ ಬೈ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್? ನೋಡಿ, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂದರೆ ಇದು ನಾರ್ಮಲ್ ರೇ, ಇದು ರಿಫ್ಲೆಕ್ಟೆಡ್ ರೇ, ಇವರಿಬ್ಬರು ನಡುವೆ ಒಂದು ಆ್ಯಂಗಲ್ ಇದೆ, ಆ ಆ್ಯಂಗಲನ್ನು R ಅಂತ ಕರಿತೀನಿ. ಹಾಗಾದರೆ ವಾಟ್ ಈಸ್ ಮೆಂಟ್ ಬೈ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್? R ಅಂದರೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ರಿಫ್ಲೆಕ್ಟೆಡ್ ರೇ ಆ್ಯಂಡ್
ನಾರ್ಮಲ್ ರೇ. ರಿಫ್ಲೆಕ್ಟೆಡ್ ರೇ ಮತ್ತು ನಾರ್ಮಲ್ ರೇ ನಡುವೆ ಒಂದು ಆ್ಯಂಗಲ್ ಇದೆ, ಆ ಆ್ಯಂಗಲನ್ನು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ವಾಟ್ ಈಸ್ ಮೆಂಟ್ ಬೈ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್? ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಈಸ್ ದಿ ಆ್ಯಂಗಲ್ ಬಿಟ್ವೀನ್ ರಿಫ್ಲೆಕ್ಟೆಡ್ ರೇ and normal ray. The angle between reflected ray and normal ray is called as angle of reflection. It is denoted by R. Angle R ಇಂದ ನಾವು ಡಿನೋಟ್ ಮಾಡ್ತೀವಿ. ಸೊ ಆ್ಯಂಗಲ್ ಐ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಅಂತ ಡಿನೋಟ್ ಮಾಡ್ತೀವಿ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಆ್ಯಂಗಲ್ ಐ, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂದರೆ ಆ್ಯಂಗಲ್ ಆರ್. ವಾಟ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್? ಇಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್. So angle I is the angle between incident ray and normal ray. What is angle of reflection? It is the angle between reflected ray and normal ray. IR ಮತ್ತು NR ನ ನಡುವೆ ಇರೋದು angle of incidence. RR ಮತ್ತು NR ನ ನಡುವೆ ಇರೋದು angle of reflection. ಈ ರೀತಿ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ನ ನೋಡ್ಕೋಬೇಕು. ಇದಾದಮೇಲೆ ನಾವೀಗ ವಾಪಸ್ ಬರೋಣ. ದಟ್ ಈಸ್ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಸೊ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಏನು ಹೇಳುತ್ತೆ? ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರುತ್ತೋ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ನು ಅಷ್ಟೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ತಗೋಣ. ಇಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ 45 ಡಿಗ್ರಿ, ವಾಟ್ ಈಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್? According to first law of reflection, if angle of incidence is 45 degree, then angle of reflection is also 45 degree. ಯಾಕೆಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರುತ್ತೋ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ನು ಕೂಡ ಅಷ್ಟೇ ಇರುತ್ತೆ ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಅದೇ ಥರ ಇಫ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಈಸ್ 30 ಡಿಗ್ರಿ, ವಾಟ್ ಈಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್? ಸೊ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ನು 30 ಡಿಗ್ರಿ ಕೊಟ್ಟರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರುತ್ತೆ? ಅಕಾರ್ಡಿಂಗ್ ಟು ಫಸ್ಟ್ ಲಾ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ದೇರ್ ಫಾರ್ ಆ್ಯಂಗಲ್ ಐ ಈಸ್ ಆಲ್ಸೋ ಈಕ್ವಲ್ ಟು 30 ಡಿಗ್ರಿ. Because according to first law of reflection, angle of incidence is equal to angle of reflection. ಸೊ ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. MCQನಲ್ಲಾರು ಕೇಳ್ಬೋದು, ಇಲ್ಲ 1 ಮಾರ್ಕ್ಸ್ಗಾರು ಕೇಳ್ಬೋದು. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಷ್ಟಿದೆ, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಇಷ್ಟು. ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಇಷ್ಟಿದೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಷ್ಟಿದೆ. ಸೊ ಅಲ್ಲಿ ಆ್ಯಂಗಲ್ ಐ ಕೇಳಿದ್ರೆ ಆ್ಯಂಗಲ್ ಆರ್ ಅಷ್ಟೇ ಬರೀಬೇಕು. ಆ್ಯಂಗಲ್ ಆರ್ ಎಷ್ಟು ಕೇಳ್ತಾರೋ ಆ್ಯಂಗಲ್ ಐಯು ಅಷ್ಟೇ ಬರೀಬೇಕು. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಇದು ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಈಗ ನೆಕ್ಸ್ಟ್ ಹೋಗೋಣ. ದಟ್ ಈಸ್ ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್. ಸೊ ಸೆಕೆಂಡ್ ಲಾ ಏನು ಹೇಳುತ್ತೆ? ಈಗ ನಾನು ಈ ಪೇಪರ್ನೇ ನಾನೊಂದು ಪ್ಲೇನ್ ಸರ್ಫೇಸ್ ಅಂತ ತೊಗೊಂಡ್ರೆ, ಪ್ಲೇನ್ ಸರ್ಫೇಸ್ ಅಂದರೆ ಫ್ಲ್ಯಾಟ್ ಸರ್ಫೇಸು. ಈಗ ನೀವು ಅಬ್ಸರ್ವ್ ಮಾಡಿ, ಈ ಫ್ಲ್ಯಾಟ್ ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ರೇ, ನಾರ್ಮಲ್ ರೇ, ರಿಫ್ಲೆಕ್ಟೆಡ್ ಮೂರು ಕೂಡ ಒಂದೇ ಪ್ಲೇನ್ ಮೇಲೆ ಇದೆ ಸೆಕೆಂಡ್ ಲಾ. ಹಾಗಾದರೆ ಸೆಕೆಂಡ್ ಲಾ ಏನು ಹೇಳುತ್ತೆ? ದ ಇನ್ಸಿಡೆಂಟ್ ರೇ, ನಾರ್ಮಲ್ ರೇ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಆಲ್ ಲೈ ಆನ್ ದ ಸೇಮ್ ಪ್ಲೇನ್. ಸೊ ಮೂರು ರೇಗಳು ಯಾರ್ಯಾರು? ಇನ್ಸಿಡೆಂಟ್ ರೇ, ನಾರ್ಮಲ್ ರೇ, ರಿಫ್ಲೆಕ್ಟೆಡ್ ರೇ. ಮೂರು ರೇಗಳು ಕೂಡ ಒಂದೇ ಪ್ಲೇನ್ ಮೇಲೆ ಬರುತ್ತೆ. ಇದನ್ನೇ ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಅಂತ ಕರೀತೀವಿ. ಏನು ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್? ಸೊ ದ ಇನ್ಸಿಡೆಂಟ್ ರೇ, ನಾರ್ಮಲ್ ರೇ, ರಿಫ್ಲೆಕ್ಟೆಡ್ ರೇ ಆಲ್ ಲೈಸ್ ಆನ್ ದ ಸೇಮ್ ಪ್ಲೇನ್. ಎಲ್ಲವೂ ಕೂಡ ಒಂದೇ ಲೈನ್ ಮೇಲೆ ಬರುತ್ತೆ. ಇದನ್ನೇ ವಿ ಕಾಲ್ ಇಟ್ ಆಸ್ angle of incidence, second law of reflection. First law, angle of incidence is equal to angle of reflection. Second law, the incident ray, reflected ray, normal ray all lie on the same plane. So ಎಲ್ಲವೂ ಕೂಡ ಒಂದೇ ಪ್ಲೇನ್ ಮೇಲೆ ಬರುತ್ತೆ. ಸೊ ಇದನ್ನ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಮಿರರ್. ಮಿರರ್ ಅಂದರೆ ಏನು? ಮಿರರ್ನಲ್ಲಿ ಟೈಪ್ಸ್ ಆಫ್ ಮಿರರ್, ಪ್ಲೇನ್ ಮಿರರ್, ಸ್ಪೆರಿಕಲ್ ಮಿರರ್. ಪ್ಲೇನ್ ಮಿರರ್ನ ಪ್ರಾಪರ್ಟೀಸ್ ಏನೇನು ಬರ್ತದೆ. ನೆಕ್ಸ್ಟು ಸ್ಪೆರಿಕಲ್ ಮಿರರಲ್ಲಿ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್. ಸೊ ಇವುಗಳನ್ನು ಡೀಟೇಲ್ಸ್ ಆಗಿ ನಾವು ನೆಕ್ಸ್ಟು ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ನೆಕ್ಸ್ಟ್ ಪಾರ್ಟ್ 2, that is about mirror. So thank you for watching my YouTube channel. Those who have not still subscribed my channel, please subscribe my channel. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. Thank you very much for your great support. Once again, thank you very much.